ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಎಲ್ಲಿ ಹೋಗ್ತಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ? ನಾವು ಶಿರ್ಡಿಗೂ ಮತ್ತು ಮಂತ್ರಾಲಯಗೂ ಹೋಗ್ತಾ ಇದ್ದೀವಿ. ಸೊ ನಾವು ಹೇಗೆಲ್ಲ ಹೋದ್ವಿ, ಸೊ ಖರ್ಚು ಎಷ್ಟಾಯಿತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಯಾರಾದರೂ ಶಿರ್ಡಿಗೆ ಮಂತ್ರಾಲಯಗೆ ಹೋಗಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನಾವು ಓಫಾಮಿಂದ ಹೋಗಿದ್ದು. ಓಫಾಮಿಂದ ನಾವು ಕೆ ಆರ್ ಪುರಮ್ಗೆ ಮೆಟ್ರೋದಲ್ಲಿ ಹೋಗಿಬಿಟ್ಟು ಸೊ ಅಲ್ಲಿಂದ ಕೆ ಆರ್ ಪುರಮಿಂದ ಶಿರ್ಡಿಗೆ ಟ್ರೈನಲ್ಲಿ ಹೋದ್ವಿ. ನಾವು ಆನ್ಲೈನಲ್ಲೇ ಬುಕ್ ಮಾಡಿದ್ವಿ. ಶಿರ್ಡಿಗೂ ಮತ್ತು ಮಂತ್ರಾಲಯಕ್ಕೂ ನಾವು ಸೇರಿ ಬುಕ್ ಮಾಡಿದ್ದು. ಸೊ ನಮಗೆ ಒಬ್ಬೊಬ್ರಿಗೂ 1700 ಆರ್ 800 ಆಯಿತು. ನಾವು ಟ್ರೈನ್ಗೆ ಹತ್ತಿದ್ದು ಸಾಯಂಕಾಲ 4 o'clockಗೆ ಶಿರ್ಡಿ ಟ್ರೈನ್ಗೆ. ಸೊ ಅದು ಬಂದುಬಿಟ್ಟು ನಮಗೆ ಮಾರ್ನಿಂಗು 11 o'clock ಹಂಗೆ ತಲುಪ್ತು ರೈಲ್ವೆ ಸ್ಟೇಷನ್ಗೆ. ನೀವು ನೋಡ್ತಿದ್ದೀರಾ ನೋಡಿ, ಇದು ರೈಲ್ವೆ ಸ್ಟೇಷನ್, ಶಿರ್ಡಿ ರೈಲ್ವೆ ಸ್ಟೇಷನ್ನು. ಸೊ ಇಲ್ಲಿಂದ ನಮಗೆ ಶಿರ್ಡಿಗೆ ಅಂದರೆ ದೇವಸ್ಥಾನ ಹತ್ರ ಹೋಗಬೇಕು ಅಂದರೆ ನಾವು ಆಟೋದಲ್ಲಿ ಹೋಗಬೇಕು. ಸೊ ಆಟೋದಲ್ಲಿ ಚಾರ್ಜ್ ಮಾಡ್ತಾರೆ, ಒಬ್ಬೊಬ್ಬರಿಗೆ 50 rupees ಚಾರ್ಜ್ ಮಾಡ್ತಾರೆ. ನಾವಲ್ಲಿ ಹೋಗಿ ಹೋಟೆಲ್ ಬುಕ್ ಮಾಡಿದ್ವಿ, ಅಂದರೆ ರೂಮ್ಸ್ ಬುಕ್ ಮಾಡಿದ್ವಿ. ಅಲ್ಲಿ ರೂಮ್ಸ್ ಎಲ್ಲ ಬಂದುಬಿಟ್ಟು ಸಿಂಗಲ್ ಬೆಡ್ರೂಮ್ಸ್ ಎಲ್ಲ ಬಂದುಬಿಟ್ಟು 1800, 2000, 3000 ಆ ಥರ ಇರುತ್ತೆ ಬೆಡ್ರೂಮ್ಗಳು. ಅಂದರೆ ಸಿಂಗಲ್ ಬೆಡ್ರೂಮು, ಡಬಲ್ ಬೆಡ್ರೂಮ್ ಅಂತೆಲ್ಲ. ಸೊ ನಾವು ಯಾವುದಾದ್ರೂ ಬುಕ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಬುಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ಹಾಗೆ ನಾವು ಫ್ರೆಶಪ್ ಎಲ್ಲ ಆಗಿ ಮತ್ತು ನಾವು ಟಿಫನ್ ಮಾಡೋಕ್ಕೆ ಹೋದ್ವಿ. ನಾವು ಟಿಫನೆಲ್ಲ ಮುಗಿಸ್ಕೊಂಡು ನಾವಿನ್ನು ದರ್ಶನಕ್ಕೆ ಹೊರಟ್ವಿ. ಸೊ ದರ್ಶನಕ್ಕೆ ಹೋಗಬೇಕಾದ್ರೆ ಅಲ್ಲಿ ನಮಗೆ ಫೋನ್ ಅಲೌ ಇರಲ್ಲ, ಬ್ಯಾಗ್ ಆಗಲಿ ಇಲ್ಲ ಅವ್ರ ದೇವರಿಗೆ ಕೊಡೋ ಹೂವು ಕೂಡ ನಮಗೆ ಅಲೌ ಇರಲ್ಲ. ಅಲ್ಲಿ ಎಲ್ಲ ಹೂವು ಮಾರ್ತಿರ್ತಾರೆ, ತೊಗೊಳ್ಳಿ ಅಂತಿರ್ತಾರೆ. ಹೂವೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಅಲ್ಲಿ ನಮಗೆ ಹೂವೆಲ್ಲ ದೇವ್ರಿಗೆ ಕೊಡೋಕ್ಕೆ ಕೂಡ ನಮಗೆ ಬಿಡಲ್ಲ. ಯಾರಿಗಾದ್ರೂ ಗೊತ್ತಿಲ್ದಿರೋ ಫೋನು ಮತ್ತು ಸ್ಮಾರ್ಟ್ ವಾಚು ಅದೆಲ್ಲ ಹಾಕ್ಕೊಂಡು ಹೋಗಿದ್ರೆ ಅಲ್ಲೇ ಕೊಟ್ಬಿಟ್ಟು ಹೋಗಬೇಕಾಗುತ್ತೆ ನಾವು. ಸೊ ಅದಕ್ಕೋಸ್ಕರ ಯಾರಾದರೂ ಆ ಥರ ಎಲ್ಲ ತೊಗೊಂಡು ಹೋಗಿದರೆ ಹೇಗಿದ್ದರೂ ರೂಮ್ ಬುಕ್ ಮಾಡ್ತೀವಲ್ಲ, ಸೊ ರೂಮಲ್ಲೇ ಇಟ್ಬಿಟ್ಟು ಹೋಗೋದು ಒಳ್ಳೇದು ಅಂದ್ಕೊತೀನಿ. ಸೊ ಯಾಕಂದರೆ ಅದರೆಲ್ಲ ಚಾರ್ಜಸ್ ಜಾಸ್ತಿ ಮಾಡ್ತಾರೆ. ಮತ್ತು ಸ್ಲಿಪ್ಪರ್ಸು ಅಷ್ಟೇ, ಸ್ಲಿಪ್ಪರ್ಸು ಕೂಡ ನಮಗೆ ಅಲ್ಲಿ ಸ್ಲಿಪ್ಪರ್ಸ್ ಬಿಡೋಕ್ಕೆಲ್ಲ ಜಾಗ ಇರುತ್ತೆ. ಸೊ ಒಬ್ಬೊಬ್ರಿಗೆ 20 rupees, 30 rupees ಆ ಥರ ಚಾರ್ಜಸ್ ಮಾಡ್ತಾರೆ. ಸೊ ಅದಕ್ಕೆ ನೋಡಿಕೊಂಡು ಹೋಗಿ, ಯಾಕಂದರೆ ಇದರಲ್ಲಿ ಜಾಸ್ತಿ ಅಮೌಂಟ್ ಎಲ್ಲ ತೊಗೊಳ್ಳೋದು ಎಲ್ಲ ಜಾಸ್ತಿ ಇಲ್ಲಿ. ನಾವೆಲ್ಲ ಅಲ್ಲೇ ರೂಮಲ್ಲೇ ಬಿಟ್ಬಿಟ್ಟು ಹೋಗಿದ್ವಿ. ನಮ್ಮದು ಏನು ಸ್ಲಿಪ್ಪರ್ಸ್ ಆಗಿರಲಿ, ಫೋನ್ಸ್ ಆಗಿರಲಿ ಎಲ್ಲನೂ. ಸೊ ಅದಕ್ಕೇ ನಾವು ಅದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಈ ವಿಡಿಯೋ ಬಂದುಬಿಟ್ಟು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ರೂಮ್ಗೆ ಹೋಗ್ಬಿಟ್ಟು ಬಂದು ಫೋನ್ ತೊಗೊಂಡು ಮತ್ತೆ ವೀಡಿಯೋಸ್ ಮಾಡಿರೋದು. ಮತ್ತು ಇವಾಗ ನಾವು ದರ್ಶನಕ್ಕೆ ಹೋಗ್ತಿದ್ವಿ. ಸೊ ದರ್ಶನಕ್ಕೆ ಹೋಗಬೇಕಾದ್ರೆ ಮಕ್ಳು ಇರ್ತಾರಲ್ಲ, ಚಿಕ್ಕ ಮಕ್ಳು ಇರೋರಿಗೆ ಮತ್ತು ಏಜ್ ಆಗಿರೋರಿಗೆಲ್ಲ ಹಾಗೆ ಬಿಡ್ತಾರೆ ದರ್ಶನಕ್ಕೆ. ಮಿಕ್ಕಿದವ್ರಿಗೆಲ್ಲ ಕ್ಯೂವಲ್ಲಿ ಬಿಡ್ತಾರೆ. ಸೊ ಮತ್ತು ನಮಗೆ ಅಲ್ಲಿ ಆಧಾರ್ ಕಾರ್ಡ್ ತೋರಿಸ್ಬೇಕಾಗುತ್ತೆ. ಸೊ ಆಧಾರ್ ಕಾರ್ಡ್ ನಾವು ತೊಗೊಂಡೋಗಿರಬೇಕು, ಯಾಕಂದರೆ ನಮ್ಗೆ ಅದು ಸೇಫ್ಟಿ. ಸೊ ಕೇಳ್ತಾರೆ ಅಲ್ಲಿ ಒಳಗಡೆ ಎಂಟ್ರೆನ್ಸ್ ಆಗೋಕ್ಕೆ ಮುಂಚೆನೇ ಕೇಳ್ತಾರೆ ನಮಗೆ ಆಧಾರ್ ಕಾರ್ಡ್ ಇದೆಯಾ ಅಂತೆಲ್ಲ. ಸೊ ಹಾಗೆ ನಾವು ಹೋಗ್ತಾ ಇದ್ದೀವಿ. ಇದರಲ್ಲಿ 4 ಗೇಟ್ಸ್ ಏನೋ ಇರುತ್ತೆ. ನಾವು ಹೋಗಿದ್ದು ಗೇಟ್ 1 ಅನ್ಕೊತೀನಿ, ನಾನು ಪ್ರಾಪರಾಗಿ ಕೂಡ ನಾವು ನೋಡಿಲ್ಲ. ಇಲ್ಲಿ ಒಂದು ಸಾಯಿ ಕಾಂಪ್ಲೆಕ್ಸ್ ಕೂಡ ಇದ್ದಾವೆ. ಅದರಲ್ಲಿ ತುಂಬ ಚೆನ್ನಾಗಿದೆ, ಐಟಮ್ಸ್ ಎಲ್ಲ ಇರುತ್ತೆ. ಬಟ್ಟೆ ಆಗಿರಲಿ, ಏನೇ ಆಗಲಿ, ಇವಾಗ ಮಾಲ್ಗಳಲ್ಲಿ ಹೆಂಗೆ ಶಾಪಿಂಗ್ ಎಲ್ಲ ಇರುತ್ತೋ ಅದೇ ಥರ ಪ್ರತಿಯೊಂದು ಅದರಲ್ಲಿ ಇರುತ್ತೆ. ನಾನು ನಿಮಗೆ ಮೊದಲಿಗೆ ತೋರಿಸಿದ್ದೆ ನೋಡಿ, ಅದು ಸಾಯಿಬಾಬಾ ಗೋಪುರ. ಯಾಕಂದರೆ ಫೋನ್ ಅಲೋವ್ ಇಲ್ವಲ್ಲ, ಸೊ ಅದಕ್ಕೋಸ್ಕರ ದೇವಸ್ಥಾನದ ಒಳಗಡೆ ಏನಿದೆ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲಿಲ್ಲ. ಸೊ ಅದಕ್ಕೆ ನಾನು ನಿಮಗೆ ಔಟ್ಸೈಡ್ ಏನಿಲ್ಲ ಇದೆಯೋ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಅದನ್ನು ತೋರಿಸ್ಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾವ ಥರ ಇತ್ತು ದೇವಸ್ಥಾನ ಅಂತ. ಸೊ ದೇವಸ್ಥಾನ ಒಳಗಡೆ ಏನೇ ಇತ್ತು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ರಶ್ ಇತ್ತು ಫುಲ್ಲು. ಗುರುವಾರ ಅಲ್ವಾ ನಾವು ಹೋಗಿದ್ದು, ಹೇಗಿದ್ರು ಸಾಯಿಬಾಬಾ ಗುರುವಾರ ಅಲ್ವಾ. ಸೊ ಇಲ್ಲಿ ನೋಡ್ತಿದ್ದೀರಾ ವೇಟು ದರ್ಶನ. ನಾವು ಈ ಸೈಡೇ ಹೋಗಿದ್ದು ದರ್ಶನ ಮಾಡ್ಕೊಳ್ಳೋಕ್ಕೆ, ಕ್ಯೂವಲ್ಲೇ ಹೋಗಬೇಕಾಗುತ್ತೆ. ದೇವಸ್ಥಾನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ದೇವ್ರದ್ದು ನಮಗೆ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ರಶ್ ಇದ್ರೂ ನಮಗೆ ಅಷ್ಟೊಂದು ಕ್ಯೂವಲ್ಲಿ ಏನೂ ನಿಲ್ಲಿಸಿಲ್ಲ. ಒಂದು ಗುಂಪಾಗಿ ಕಳಿಸ್ತಾರೆ, ಏನು ತಲ್ಲೋದೇ ಆಗಲಿ ಆ ಥರ ಏನೂ ಇಲ್ಲ. ಬಟ್ ಚೆನ್ನಾಗಿ ಇತ್ತು. ನಾವು ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡ್ವಿ ಸಾಯಿಬಾಬಾದು. ಅಲ್ಲಿ ಅವರು ಸಮಾಧಿ ಆಗಿರೋದು ಇದು. ಮೇಯ್ನಾಗಿ ದೇವಸ್ಥಾನ ಬಂದುಬಿಟ್ಟು ಸಾಯಿಬಾಬಾ ದೇವರು ಸಮಾಧಿ ಆಗಿರೋ ದೇವಸ್ಥಾನ ಇದು. ಸೊ ಅಲ್ಲಿಂದ ಮತ್ತೆ ದರ್ಶನ ಮುಗಿಸ್ಕೊಂಡು ನಾವು ಅಲ್ಲಿ ಬೇವಿನ ಮರ ಇತ್ತು. ಸೊ ಅಲ್ಲಿ ನಾವು ಹೋಗಿದ್ವಿ ಬೇವಿನ ಮರದ ಹತ್ರ. ಸೊ ಅಲ್ಲಿ ಒಂದು ಎಲೆ ಬಿದ್ದರೂ ಕೂಡ ಎಷ್ಟು ಶ್ರೇಷ್ಠ ಅಂದರೆ, ಒಂದು ಎಲೆ ಬಿದ್ದರೂ ಕೂಡ ಯಾರು ಬಿಡಲ್ಲ, ಅದನ್ನು ತೊಗೊಂಡು ಹೋಗ್ತಾರೆ. ಅಷ್ಟು
ಪವರ್ಫುಲ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಜನ ಹೇಳ್ತಾರೆ ಆ ಎಲೆ ತೊಗೊಂಡಿರೋರಿಗೆ ಅದೃಷ್ಟ ಜಾಸ್ತಿ ಅಂತ ಹೇಳಿ. ಸೊ ಕಾಯ್ಕೊಂಡಿರ್ತಾರೆ ಆ ಎಲೆನ ತೊಗೊಳಕ್ಕೆ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಹಾಗೆ ಸ್ವಲ್ಪ ಮ್ಯೂಸಿಯಮ್ಗೆ ಹೋಗಿದ್ವಿ. ಅಂದರೆ ಸಾಯಿಬಾಬಾ ಏನೆಲ್ಲ ಬಟ್ಟೆ ಆಗಲಿ ಪಾತ್ರೆನೇ ಆಗಲಿ ಏನೆಲ್ಲ ಇಟ್ಟಿರ್ತಾರಲ್ವ ಅದನ್ನೆಲ್ಲ ಮ್ಯೂಸಿಯಮಲ್ಲಿ ಹಾಕಿ ಇಟ್ಟಿದ್ದಾರೆ. ಸೊ ನಾವೆಲ್ಲ ನೋಡಿದ್ವಿ ಬಟ್ಟೆ ಮತ್ತು ಅವ್ರದ್ದು ಸ್ಲಿಪ್ಪರ್ಸು, ಅವರು ಏನೆಲ್ಲ ಯೂಸ್ ಮಾಡ್ತಿದ್ರು, ಅವರು ಅಡುಗೆ ಮಾಡೋ ಅಕ್ಷಯ ಪಾತ್ರೆ ಎಲ್ಲನೂ ಅಷ್ಟೇ, ಎಲ್ಲನೂ ನಾವು ನೋಡಿದ್ವಿ. ತುಂಬ ಅಂದರೆ ತುಂಬಾ ನಮಗೆ ಖುಷಿ ಆಯಿತು. ಯಾಕಂದರೆ ಶಿರ್ಡಿಗೆ ಹೋಗಬೇಕು ಅಂತ ಎಷ್ಟೊಂದು ಜನ ಅಂದ್ಕೊತೀವಿ, ಅದು ಖಂಡಿತ ನೆರವೇರಲ್ಲ. ಯಾಕಂದರೆ ಆ ದೇವರು ನಮಗೆ ದಾರಿ ಕೊಡಬೇಕು ಅಂತಾರಲ್ವ. ಸೊ ಅದು ಹಾಗೇ ಆಗೋದು. ಸೊ ನಮಗೆ ಆ ದೇವರು ದಾರಿ ಕೊಟ್ಟರು. ನಾವು ಅದನ್ನೆಲ್ಲ ತುಂಬಿಸ್ಕೊಂಡ್ವಿ. ನಿಜವಾಗ್ಲೂ ನಾವಂತೂ ತುಂಬ ಅಂದರೆ ತುಂಬ ಖುಷಿಯಾಗಿದ್ವಿ. ನಾವೆಲ್ಲ ಫ್ಯಾಮಿಲಿ ಸಮೇತ ಹೋಗಿದ್ವಿ ಅಲ್ಲಿ. ಮತ್ತು ಅಲ್ಲೆಲ್ಲ ಸಾಯಿಬಾಬಾ ಬೆಂಕಿ ಹಚ್ಚಿ ಹೋಗಿರೋದು ಅದಿನ್ನೂ ಹಾಗೆ ಉರಿತಿದೆ. ನಾವೆಲ್ಲ ಅದನ್ನೆಲ್ಲ ನೋಡಿದ್ವಿ. ನಿಜವಾಗ್ಲೂ ನನಗಿದೆಲ್ಲ ತುಂಬ ಅಂದರೆ ತುಂಬಾ ಪವಾಡ ಅನ್ನಿಸ್ತು. ಅಲ್ಲಿ ಏನೇನು ಪ್ಲೇಸಸ್ ಇದ್ದಾವೆ ಅಂತೆಲ್ಲ ನಾವು ನೋಡಿಕೊಂಡು ಬಂದ್ವಿ. ಸೊ ನಾವು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ರೂಮ್ಗೆ ರಿಟರ್ನ್ ಆದ್ವಿ. ರೂಮ್ಗೆ ರಿಟರ್ನ್ ಆಗಿಬಿಟ್ಟು ಸ್ವಲ್ಪ ರೆಸ್ಟ್ ತೊಗೊಂಡು ಮಕ್ಕಳೆಲ್ಲ ಇದ್ರಲ್ವ. ಸೊ ಅದಕ್ಕೆ ಅವ್ರಿಗೆಲ್ಲ ಸ್ವಲ್ಪ ರೆಸ್ಟ್ ಎಲ್ಲ ಕೊಟ್ಟು ಮತ್ತು ನಾವು ಸಾಯಂಕಾಲ ಹಾಗೆ ಪರ್ಚೇಸ್ ಮಾಡೋಣ, ಏನಾದರೂ ಐಟಮ್ಸು ಅಥವಾ ಪ್ರಸಾದ ಎಲ್ಲ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಸಾಯಂಕಾಲ ಹಂಗೆ ಹೋಗೋಣ ಅಂತ ಸ್ವಲ್ಪ ಹೊತ್ತು ನಾವು ಅಲ್ಲೆಲ್ಲ ರೆಸ್ಟ್ ಮಾಡಿದ್ವಿ. ಮತ್ತು ಅಲ್ಲೆಲ್ಲ ರೆಸ್ಟ್ ಮಾಡಿಬಿಟ್ಟು ರೂಮಲ್ಲಿ ರೆಸ್ಟ್ ಮಾಡಿಬಿಟ್ಟು ನಾವು ಮತ್ತೆ ರಿಟರ್ನ್ ಬಂದು ಆಚೆಗಡೆ ಎಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿ ಅಲ್ಲೆಲ್ಲ ಪ್ಲೇಸಸ್ಸು ಎಲ್ಲ ನೋಡಿ ತಿರುಗಾಡಿ. ಸೊ ಇದಕ್ಕೆಲ್ಲ ನಾವು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಎಲ್ಲ ನೋಡಿಕೊಂಡು ಬಂದ್ವಿ ನಾವು. ಮತ್ತು ಹಾಗೇ ನಾವು ಪ್ರಸಾದ ತಿನ್ನೋಣ ಅಂದರೆ ಸಾಯಿಬಾಬಾದು ಪ್ರಸಾದ ಕೊಡ್ತಾರೆ, ಅನ್ನದಾನ ಮಾಡ್ತಾರೆ ಅಲ್ವಾ, ಆ ಥರ ಪ್ರಸಾದ ತಿನ್ನೋಣ ಅಂತ ಹೇಳಿಬಿಟ್ಟು ಫ್ಯಾಮಿಲಿ ಎಲ್ಲ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ದೀವಿ. ಸೊ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಖಂಡಿತ ನಾವಂತೂ ಪ್ರಸಾದ ತಿಂದಿರ ಬರಲ್ಲ. ಯಾಕಂದರೆ ಹೋಗೋದೇ ಅಪರೂಪ. ಸೊ ಅಲ್ಲಿ ಆ ದೇವರು ನಮಗೆ ಕೊಡೋ ಪ್ರಸಾದ ನಾವು ತಿನ್ನಬೇಕಂದ್ರೆ ಅದೃಷ್ಟ ಮಾಡಿರಬೇಕು ಅಂತ ಕೂಡ ಅಂತಾರೆ. ಸೊ ಅದಕ್ಕೋಸ್ಕರ ನಾವೆಲ್ಲ ಪ್ರಸಾದ ತಿಂದ್ಕೊಂಡು ಮತ್ತೆ ರಿಟರ್ನ್ ಆಗೋಣ ಅಂತ ಹೇಳಿಬಿಟ್ಟು ಅನ್ನದಾನ ಮಾಡ್ತಾರಲ್ವ ಅಲ್ಲಿ ಹೋಗ್ತಾಯಿದ್ದೀವಿ. ನೋಡಿ ಶ್ರೀ ಸಾಯಿ ಪ್ರಸಾದಾಲಯಂ ಅಂತ ಇದೆ ಅಲ್ಲಿ. ಸೊ ಅಲ್ಲಿ ಎಲ್ಲ ಹೋಗ್ತಾಯಿದ್ದೀವಿ. ಜನ ತುಂಬಾ ಇದ್ದರು. ಯಾಕಂದರೆ ದರ್ಶನಕ್ಕೆಲ್ಲ ಬಂದಿರ್ತಾರಲ್ವ ಜನ, ಅವರು ಕೂಡ ಎಲ್ಲರೂ ಜನರೆಲ್ಲ ದರ್ಶನ ಮುಗಿಸ್ಕೊಂಡು ಎಲ್ಲರೂ ಬರ್ತಾಯಿದ್ರು. ಆದರೂ ಅಷ್ಟೇ ಎಷ್ಟೇ ರಶ್ ಇರಲಿ ತುಂಬ ಅಂದರೆ ತುಂಬಾ ಜಾಗ ಇತ್ತು. ತೋರಿಸ್ತೀನಿ ಬನ್ನಿ. ಆ್ಯಂಡ್ ಇದೆಲ್ಲ ಔಟ್ಸೈಡು ಎಷ್ಟು ಕಲರ್ಫುಲ್ ಆಗಿದೆ ಅಂತ ನೀವು ನೋಡಿ. ನಾವೆಲ್ಲ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನಂತೂ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಆ್ಯಂಡ್ ಇದರಲ್ಲಿ ಒಂದು ಪೇ ಮಾಡೋ ಟಿಕೆಟು ಇರುತ್ತೆ, ವಿತೌಟ್ ಪೇ ಟಿಕೆಟ್ ಕೂಡ ಇರುತ್ತೆ. ಫ್ರೀ ಪ್ರಸಾದ ಮೀಲ್ಸ್ ಇದೆ ನೋಡಿ. ನಾವು ಅಲ್ಲಿ ಹೋಗಿದ್ವಿ. ಅಂದರೆ ಸೇಮ್ ಇರುತ್ತೆ ಮೀಲ್ಸ್ ಎಲ್ಲನೂ ಅಷ್ಟೇ. ನಾವು ಅಲ್ಲಿ ಹೋಗಿದ್ವಿ. ನಾವು ಫ್ರೀ ಪ್ರಸಾದ ಮೀಲ್ಸ್ ಹತ್ರನೇ ಹೋಗಿ ನಾವೆಷ್ಟು ಜನ ಇದ್ವು ಅಷ್ಟು ಜನಕ್ಕೂ ಟಿಕೆಟ್ ತೊಗೊಂಡ್ವಿ. ಅಲ್ಲಿ ಟಿಕೆಟ್ ತೊಗೊಂಡೇ ಹೋಗಬೇಕಾಗುತ್ತೆ. ಸೊ ನಮ್ಮ ಭಾವ ಟಿಕೆಟ್ ತೊಗೊತಿದ್ದಾರೆ. ನಾವೆಲ್ಲ ಕ್ಯೂವಲ್ಲಿ ಹೋಗ್ತಾಯಿದ್ದೀವಿ. ಅವರು ಟಿಕೆಟ್ ತೊಗೊಂಡು ಬರೋ ಅಷ್ಟರೊಳಗಡೆ ನಾವು ಹೋಗಿರೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ ನಮ್ಮ ಫ್ಯಾಮಿಲಿ ಸಮೇತ. ಆ್ಯಂಡ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕರ್ಕೊಂಡು ಹೋಗಿ. ಆ್ಯಂಡ್ ನಾವು ಏನೇ ಬ್ಯಾಗ್ಸ್ ಎಲ್ಲ ತೊಗೊಂಡು ಹೋಗಿರ್ತೀವಲ್ಲ ಅದನ್ನೆಲ್ಲರೂ ಔಟ್ಸೈಡ್ ತೊಗೊಂಡು ಹೋಗಬೇಕಂದ್ರೆ ಸ್ವಲ್ಪ ಹುಷಾರಾಗೆಲ್ಲ ನೋಡಿಕೊಂಡು ಎಲ್ಲನೂ ತೊಗೊಂಡು ಹೋಗಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಕಡೆ ನಾವು ನೋಡ್ತಿರ್ತೀವಲ್ಲ ಬ್ಯಾಗ್ ಕದಿಯೋದು ಅದೆಲ್ಲ ಇರುತ್ತಲ್ವ. ಸೊ ನಾವು ಎಲ್ಲೇ ಹೋಗಲಿ ನಾವು ನಮ್ಮ ಜಾಗ್ರತೆಯಲ್ಲಿ ನಾವು ಹೋಗಬೇಕಾಗುತ್ತೆ. ಸೇಫ್ಟೀಸ್ ಎಲ್ಲ ನಾವು ನೋಡ್ಕೋಬೇಕಾಗುತ್ತೆ. ಮಕ್ಕಳನ್ನ ಕರ್ಕೊಂಡು ಹೋಗಿರ್ತೀವಲ್ಲ, ಸೊ ಮಕ್ಕಳದ್ದು ಸೇಫ್ಟಿ ಕೂಡ ನಾವೇ ನೋಡ್ಕೊಬೇಕಾಗುತ್ತೆ. ಸೊ ನಾವೆಷ್ಟು ಹುಷಾರಲ್ಲಿದ್ದರೂ ಮಕ್ಕಳನ್ನ ಕರ್ಕೊಂಡು ಹೋಗೋ ಟೈಮಲ್ಲಿ ಸ್ವಲ್ಪ ನಾವು ಸೇಫ್ಟಿಯಾಗಿರಬೇಕಾಗುತ್ತೆ. ಹಾಗೆ ಹೋಗ್ತಾ ನಾವು ಇದು ಹ್ಯಾಂಡ್ ವಾಶು. ಸೊ ಪ್ರಸಾದ ತಿನ್ನೋಕ್ಕೆ ಮುಂಚೆ ನಾವು ಹ್ಯಾಂಡ್ ವಾಶ್ ಮಾಡ್ಕೋಬೇಕಲ್ವ. ಸೊ ನಮಗೆ ಹ್ಯಾಂಡ್ ವಾಶ್ ಔಟ್ಸೈಡ್ ಇಟ್ಟಿರ್ತಾರೆ. ಆ ಹ್ಯಾಂಡ್ ವಾಶ್ನ ಮಾಡಿಕೊಂಡು ನಾವು ಅಂದರೆ ಕೈ ತೊಳ್ಕೊಂಡು ನಾವು
ಹೋಗ್ತಾ ಇದ್ದೀವಿ. ಸೊ ನನಗೆ ಇವಾಗ ಸ್ವಲ್ಪ ಟ್ರಿಪ್ಪೆಲ್ಲ ಹೋಗಿ ಬಂದನಲ್ಲ, ಸೊ ನನಗೆ ಸ್ವಲ್ಪ ಲೈಟಾಗಿ ಕೋಲ್ಡ್ ಇದೆ. ಸೊ ಅದಕ್ಕೋಸ್ಕರ ನನ್ನ ವಾಯ್ಸು ಪ್ರಾಪರಾಗಿ ಬರ್ತಾಯಿಲ್ಲ. ಸೊ ಯಾರೂ ಆಗಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಡಿ. ವಾಯ್ಸ್ ಓವರ್ ಕೊಡೋಕ್ಕೆ ನನಗೆ ಪ್ರಾಪರಾಗಿ ಆಗ್ತಾಯಿಲ್ಲ. ಸೊ ಆದ್ರೂ ತುಂಬ ದಿವಸ ಆಯ್ತಲ್ವಾ, ಹಾಗೆ ಇಟ್ಕೊಂಡಿರೋಕ್ಕೆ ಆಗಲ್ಲ ವೀಡಿಯೋಸು. ಸೊ ಅದಕ್ಕೋಸ್ಕರ ನಾನು ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ನಾನು ನಿಮಗೆ ತೋರಿಸೋಣ ಅಂತ ಹೇಳಿ ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಪ್ರಸಾದ ತಿನ್ನೋಕ್ಕೆ ಎಂಟ್ರೆನ್ಸು ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ಕ್ಯೂ ಸಿಸ್ಟಮ್ ಇರುತ್ತೆ, ಬಟ್ ಆದರೆ ಜನ ಜಾಸ್ತಿ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಮಗೇನು ಅಷ್ಟೊಂದು ಕ್ಯೂ ಅಲ್ಲಿ ಹೋಗೋಷ್ಟು ಇದೇನಿದ್ದಿಲ್ಲ, ಅಷ್ಟೊಂದು ರಶ್ ಕೂಡ ಇದ್ದಿಲ್ಲ. ನಾವು ಆರಾಮಾಗಿ ಹೋಗ್ತಾ ಇದ್ವಿ. ಯಾರೆಲ್ಲ ಶಿರ್ಡಿಗೆ ವಿಸಿಟ್ ಆಗಿಲ್ವೋ ಬಂದು ವಿಸಿಟ್ ಮಾಡ್ಕೊಳ್ಳಿ. ಅಂದರೆ ದೇವಸ್ಥಾನಕ್ಕೆ ಬಂದು ನೋಡಿ. ಇಲ್ಲೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಎಲ್ಲನೂ. ಆ್ಯಂಡ್ ಒನ್ ಮೋರ್ ಥಿಂಗ್, ಎಲ್ಲ ಕಡೆಯೂ ಒಂದು ಟಿ ವಿ ಹಾಕಿರ್ತಾರೆ. ಮೀನ್ಸ್ ಇವಾಗ ನಾವು ದರ್ಶನಕ್ಕೆ ಹೋಗ್ತೀವಲ್ಲ, ದೇವರ ದರ್ಶನಕ್ಕೆ ಹೋಗ್ತೀವಲ್ಲ, ಅಲ್ಲೂ ಕೂಡ ಟಿ ವಿ ಹಾಕಿರ್ತಾರೆ. ಅಂದರೆ ದೇವ್ರನ್ನ ನಮಗೆ ತೋರಿಸ್ತಾನೆ ಇರ್ತಾರೆ. ಪ್ರತಿ ಇದರಲ್ಲೂ ಕೂಡ ನಮಗೆ ತೋರಿಸ್ತಾರೆ. ನಾವು ಎಲ್ಲೇ ಆಚೆಗಡೆ ನಾವು ಪರ್ಚೇಸ್ ಮಾಡೋಕ್ಕೆ ಹೋಗಿರಲಿ, ಎಲ್ಲ ಇವಾಗ ಊಟ ತಿನ್ನೋಕ್ಕೂ ಹೋಗ್ತೀವಲ್ಲ, ಅಲ್ಲಲ್ಲಿ ಟಿ ವಿ ಹಾಕಿರ್ತಾರೆ. ದೇವ್ರಿಗೆ ಏನೇನು ಪೂಜೆ ಮಾಡ್ತಾರೆ, ಅವ್ರಿಗೆ ಏನೇನು ನೈವೇದ್ಯ ಇರ್ತಾರೆ, ಯಾವ್ಯಾವ ಥರ ಪೂಜೆ ಮಾಡ್ತಾರೆ, ಜನರೆಲ್ಲ ಯಾವ ಥರ ಬರ್ತಾರೆ, ಪ್ರತಿಯೊಂದು ನಾವು ಆರಾಮಾಗಿ ಇಲ್ಲಿ ಆಚೆ ಕಡೆ ಕೂಡ ದೇವ್ರ ದರ್ಶನ ಮಾಡ್ಕೊಬಂದು ಮತ್ತೆ ಪದೇ ನಾವು ದೇವ್ರನ್ನ ನೋಡ್ಕೋಬೋದು. ಅಷ್ಟೊಂದು ಫೇಮಸ್ಸಾಗಿ ಇರುತ್ತೆ ಆ ಕಡೆ ಎಲ್ಲ. ಆ್ಯಂಡ್ ಇಲ್ಲಿರೋ ಜನರು ಅವ್ರದ್ದೇನಾದರೂ ಪೂಜೆ ಆಗೋ ಟೈಮಲ್ಲೆಲ್ಲ ಅಂದರೆ ಜೋರಾಗಿ ಸೌಂಡೆಲ್ಲ ಇಟ್ಟಿರ್ತಾರಲ್ಲ, ಮೈಕ್ ಸಿಸ್ಟಮ್ ಎಲ್ಲ ಅಟ್ಯಾಚ್ ಮಾಡಿರ್ತಾರೆ. ಸೊ ದೇವ್ರದ್ದು ಸಾಂಗ್ಸೇ ಆಗಲಿ, ಅವ್ರದ್ದು ಪೂಜೆ ಆಗಲಿ, ಅವ್ರದ್ದು ಮಂಗಳಾರತಿ ಎಲ್ಲ ಮಾಡ್ತಾರೆ. ಆ ಟೈಮಲ್ಲೆಲ್ಲ ಇಲ್ಲಿರೋ ಜನರು ಸ್ಲಿಪ್ಪರ್ಸ್ ಬಿಟ್ಟು ಆ ದೇವ್ರಿಗೆ ಎಷ್ಟು ಶ್ರೇಷ್ಠವಾಗಿ ಎಷ್ಟೇ ಕೆಲಸ ಮಾಡ್ತಿರಲಿ, ಆ ದೇವ್ರ ಪೂಜೆ ಬಂದಾಗ ಸ್ಲಿಪ್ಪರ್ಸ್ ಎಲ್ಲ ಬಿಟ್ಟು ಮುಕ್ಕೊತಾರೆ. ಅಷ್ಟೊಂದು ಇದಾಗಿರುತ್ತೆ. ಮತ್ತು ಇವಾಗ ನೋಡ್ತಿದ್ದೀರಾ, ನಾವು ಇಲ್ಲಿ ಬಂದ್ವಿ ಊಟದಲ್ಲಿ. ನೀವು ನೋಡ್ತಿದ್ದೀರಾ ಎಲ್ಲ ಕೂತಿದ್ದಾರೆ. ಸೊ ಅವರೆಲ್ಲ ಪ್ರಸಾದ ಬರ್ತಾಯಿದ್ದಾರೆ. ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಕಡೆ ಕೂತ್ಕೊಂಡು ನಾವು ಎಲ್ಲ ಪ್ರಸಾದ ತಿಂತಾಯಿದ್ದೀವಿ. ಅವರು ಎಷ್ಟು ಚೆನ್ನಾಗಿ ಬಂದು ಎಷ್ಟು ಬೇಕೋ ಅಷ್ಟು ಬಡಿಸಿ ಎಲ್ಲ ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಅಷ್ಟೇ. ನಮಗೆ ಅದರಲ್ಲಿ ರೈಸ್ ಹಾಕ್ತಾರೆ, 2 ಟೈಪ್ಸ್, ಒಂದು ದಾಲ್ ಹಾಕ್ತಾರೆ, 2 ಟೈಪ್ಸ್ ಆಫ್ ಸಾಂಬಾರ್ಸ್ ಹಾಕ್ತಾರೆ, ಚಪಾತಿ ಮತ್ತು ಒಂದು ಸ್ವೀಟ್ ಹಾಕ್ತಾರೆ. ಸೊ ಪ್ರತಿ ಸಲ ಪ್ರಸಾದಕ್ಕೂ ಅವರು ಹಾಗೆ ಹಾಕ್ತಾರೆ. ನೀವು ನೋಡ್ತೀರಾ ನೋಡಿ, ಪ್ರತಿ ದಿವಸನೂ ಅದೇ ಥರ ಹಾಕ್ತಾರೆ. ಬಟ್ ಆದರೆ ಸಾಂಬಾರ್ಸ್ ಎಲ್ಲ ಡಿಫ್ರೆಂಟಾಗಿ ಹಾಕ್ತಾರೆ. ನಮಗೆ ಇಷ್ಟ ಹಾಕಿದ್ರು. ಸೊ ನಮಗೆ ಎಷ್ಟು ಹೊಟ್ಟೆ ತುಂಬ ಕೊಡ್ತಾರೆ ಅವರು. ಎಷ್ಟು ಸತಿ ಬೇಕಾದರೂ ಬಂದು ಹಾಕ್ತಾರೆ. ನಮಗೆ ಸತಿ ಬೇಕಾದರೂ ಹಾಕ್ಸ್ಕೊಂಡು ತಿನ್ಬೋದು.
ಮತ್ತು ನಾವು ಪ್ರಸಾದ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಆಚೆ ಹೋದ್ವಿ. ಅಲ್ಲಿ ಹ್ಯಾಂಡ್ ವಾಶ್ ಮಾಡಿಕೊಂಡು ನಾವು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಫೋಟೋಸ್ ಎಲ್ಲ ಹಿಡ್ಕೊತಾ ಇದ್ವಿ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಾ, ಇದು ಬಂದುಬಿಟ್ಟು ಛತ್ರಪತಿ ಶಿವಾಜಿ ಅವ್ರದ್ದು ಮ್ಯೂಸಿಯಂ ಆಗಿರುತ್ತೆ. ಅಲ್ಲಿ ಜನಗಳು ನಿಂತ್ಕೊಂಡಿದ್ರು ಆ ಸೈಡಲ್ಲಿ. ಅವರು ಕೂಡ ಅಷ್ಟೇ ಅವ್ರ ಥರನೇ ಬಟ್ಟೆ ಎಲ್ಲ ಹಾಕ್ಕೊಂಡು ನಿಂತಿದ್ರು. ಸೊ ಈ ಮ್ಯೂಸಿಯಮಲ್ಲಿ ಏನೆಲ್ಲ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಬಟ್ ಆದ್ರೂ ಇದರಲ್ಲೂ ಕೂಡ ನಮಗೆ ಫೋನ್ ಅಲೋ ಇಲ್ಲ. ಸೊ ಆದ್ರೂ ಹೇಗೋ ಹಾಗೆ ನಾನು ವೀಡಿಯೋಸ್ ಎಲ್ಲ ಮಾಡಿದ್ದೆ. ನೋಡ್ತಿದ್ದೀರ ನೋಡಿ, ನಮ್ಮ ಮನೆಯಲ್ಲಿರೋ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಫೋಟೋಸ್ ಎಲ್ಲ ಇಟ್ಕೊಳಕ್ಕೆ ಆಟ ಆಡೋಕ್ಕೆಲ್ಲ ಹೋಗ್ತಿದ್ದಾರೆ. ಆ್ಯಂಡ್ ಇಲ್ಲಿ ಚಾರ್ಜಸ್ ಕೂಡ ಮಾಡ್ತಾರೆ. ಒಬ್ರಿಗೆ 10 ರೂಪೀಸ್ ಎಂಟ್ರಿ ಟಿಕೆಟ್ ಇರುತ್ತೆ. ಸೊ ಇದರಲ್ಲಿ ಏನು ಫ್ರೀ ಇಲ್ಲ, ಚಾರ್ಜಸ್ ಮಾಡಿನೇ ನಮಗೆಲ್ಲ ಎಂಟ್ರಿ ಮಾಡ್ತಾರೆ. ಆ್ಯಂಡ್ ಇದರಲ್ಲಿ ಆಚೆಗಡೆನೂ ಅಷ್ಟೇ, ಅಂದರೆ ಎಂಟ್ರೆನ್ಸಲ್ಲೂ ಅಷ್ಟೇ ಅವ್ರ ಥರನೇ ವೇಷ ಹಾಕ್ಕೊಂಡು ಕೂತಿರ್ತಾರೆ. ಸೊ ಅವ್ರನ್ನ ನೋಡಿದ್ರೇ ನಮಗೆ ಖುಷಿ ಆಗುತ್ತೆ. ಇಲ್ಲಿ ನೋಡಿ ಯಾವ ಥರ ಇರ್ತಾರೆ ಅಂದರೆ, ಅವರೆಲ್ಲ ಅದೇ ಥರನೇ ಮೇಕಪ್ ಹಾಕ್ಕೊಂಡು ಅವ್ರ ಥರನೇ ಡ್ರೆಸ್ಸಸ್ ಎಲ್ಲ ಹಾಕ್ಕೊಂಡು ಇರ್ತಾರೆ. ಇದು ಎಂಟ್ರೆನ್ಸು. ಸೊ ಇದರಲ್ಲಿ ಇಲ್ಲೇ ನಾವು ಒಬ್ಬೊಬ್ರಿಗೂ 10 ರೂಪೀಸ್ ತೊಗೊತಾರೆ. ಇಲ್ಲೇ ನಾವು ಚಾರ್ಜಸ್ ಮಾಡಿಬಿಟ್ಟು ಹೋಗಬೇಕಾಗುತ್ತೆ, ಅಮೌಂಟ್ ಕಟ್ಬಿಟ್ಟು. ಸೊ ನಮಗೆ ಎಂಟ್ರಿ ಆಗಿದ ತಕ್ಷಣ ಛತ್ರಪತಿ ಶಿವಾಜಿ ಅವರು ಯಾವ ಥರ ಬೊಟ್ಟು ಇಟ್ಕೊತಾರೋ ಆ ಥರ ನಮಗೆಲ್ಲರಿಗೂ ಬೊಟ್ಟಿಟ್ರು. ಎಲ್ಲರೂ ಯಾರ್ಯಾರು ಈ ಮ್ಯೂಸಿಯಮ್ಗೆ ಎಂಟ್ರಿ ಆಗ್ತಾರೋ ಅವ್ರಿಗೆಲ್ಲನೂ ಸೊ ಅದೇ ಥರ ಬೊಟ್ಟಿರ್ತಾರೆ. ಆ್ಯಂಡ್ ಇದರಲ್ಲಿ ಅವರು ಎಂಟ್ರೆನ್ಸಲ್ಲಿ ಹೇಳಿದ್ರು ಫೋನ್ ಅಲೋ ಇಲ್ಲ ಅಂತ ಹೇಳಿ. ಆದ್ರೂ ನಾವು ಕದ್ದು ಮುಚ್ಚಿ ನಾವು ಇದರಲ್ಲೆಲ್ಲ ವಿಡಿಯೋ ಮಾಡಿದ್ವಿ. ಆ್ಯಂಡ್ ಇದರಲ್ಲಿ ಏನಂದರೆ ಅವರು ಏನೇನು ಯೂಸ್ ಮಾಡಿರ್ತಾರಲ್ವ, ಅಂದರೆ ಆಯುಧಗಳು ಮತ್ತು ಅವ್ರದ್ದು ಡ್ರೆಸ್ಸಸ್ಸು, ಅದನ್ನು ಅವರು ಮ್ಯೂಸಿಯಮ್ ಥರ ಎಲ್ಲನೂ ಜೋಡಿಸಿ ಇಟ್ಟಿದ್ದಾರೆ. ಇಲ್ಲಿ ಅವರ ಅಪ್ಪ ಅಮ್ಮದು ಕೂಡ ಇರುತ್ತೆ. ಆ್ಯಂಡ್ ಒಂದು ಚಿಕ್ಕದು ಸಾಯಿಬಾಬಾ ಫೋಟೋಸ್ ಕೂಡ ಇರುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಸ್ವಲ್ಪ ಹಾಗೆ ಹೀಗೆ ಇರುತ್ತೆ ವಿಡಿಯೋ, ಬಿಕಾಸ್ ನಾವು ಕ್ಲಾರಿಟಿ ಅಂದರೆ ಡೈರೆಕ್ಟಾಗೇನು ನಾವು ವಿಡಿಯೋ ಮಾಡಿಲ್ಲ, ಸ್ವಲ್ಪ ಕದ್ದು ಮುಚ್ಚಿ ವಿಡಿಯೋ ಮಾಡಿರೋದ್ರಿಂದ ವಿಡಿಯೋ ಪ್ರಾಪರಾಗಿ ಮಾಡೋಕ್ಕಾಗಿಲ್ಲ. ಸೊ ಎಷ್ಟಾದರೆ ಅಷ್ಟು ವಿಡಿಯೋಸ್ ನಾವು ಮಾಡಿಕೊಂಡು ನಿಮಗೆ ತೋರಿಸ್ಬೇಕಂತಲೇ ನಾವು ವಿಡಿಯೋಸ್ ಮಾಡ್ಕೊಂಡಿದ್ದೀವಿ. ಸೊ ನೋಡೋಣ ಬನ್ನಿ.
ಸೊ ನಾವು ಎಲ್ಲ ಒಳಗಡೆ ಎಲ್ಲ ನೋಡಿಕೊಂಡು ಆಚೆಗೆ ಬಂದು ಸ್ವಲ್ಪ ಹಾಗೆ ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಎಲ್ಲ ಹಿಡ್ಕೊಂಡು ಎಂಜಾಯ್ ಮಾಡಿದ್ವಿ. ಹಾಗೆ ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಆ್ಯಂಡ್ ನಮ್ಮ ಫ್ಯಾಮಿಲಿ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇದು ಪಾರ್ಟ್ 1 ಆಗಿರುತ್ತೆ. ಇದು ಒಂದು ಶಿರ್ಡಿ ಮಾತ್ರನೇ ನಾನು ನಿಮಗೆ ತೋರಿಸಿರೋದು. ನೆಕ್ಸ್ಟ್ ಮಂತ್ರಾಲಯದ್ದು ತೊಗೊಂಡು ಬರ್ತೀನಿ ಪಾರ್ಟ್ 2. ಆ್ಯಂಡ್ ಅದರಲ್ಲಿ ಏನೇನೆಲ್ಲ ನೋಡಿದ್ವಿ ಅಂತೆಲ್ಲ ತೊಗೊಂಬರ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ವೀಡಿಯೋಸ್ ಹಾಕೋದನ್ನೆಲ್ಲ ಅಪ್ಡೇಟ್ ಆಗುತ್ತೆ. ಆ್ಯಂಡ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಏನಾದರೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು.